ಎಂತ ಕೆಲಸ ಮಾಡಿ ಬಂದಿದ್ಯಾ ಮಾವ ನೀನು. ಒಳ್ಳೆ ಸಿನಿಮಾ ಹೀರೋ ತರ ಮಾಸ್ ಫೀಲ್ ಆಗ್ತೀಯ ನನಗೆ. ನಾನು ಯಾವ ಹೀರೋ ಏನಲ್ಲ ಬಿಡಪ್ಪ. ಹೀರೋ ಅಲ್ವಾ ನೀನು? ಏ ಸುಮ್ನಿರ್ ಮಾವ, ನೀನೀಗ ಎಂತ ಮಾರ್ಕೆಟ್ ಇದೆ ಅಂತ ನಿನಗೆ ಗೊತ್ತಿಲ್ಲ. ನೀನ್ ಸುಮ್ನೆ ಹೊರಗೆ ಹೋಗಿ ಕೈ ಕಟ್ಕೊಂಡು ನಿತ್ಕೋ, ಬರೀ ವಿಲನ್ಗಳೇ ಸಿಗ್ತಾರೆ. ಅದೇ ವಿಲನ್ಗಳನ್ನ ಹೆದರ್ಕೊಳ್ಳೋದು ಹೀರೋನೇ ತಾನೆ. ಚಂದಾಗೈತೆ ಜೋಕು, ನಕ್ಬಿಡ್ತೀನಿ. ಯಾಕಂಗ ಓವರ್ ರೇಟ್ ಮಾಡ್ತಿದ್ಯಾ ನೀನು? ಮತ್ತೆ ಇನ್ನೇನು ಬಾರು, ನಾನು ಸುಮ್ಕೆ ಹ್ಞೂ ಅಂದ್ರೆ ನಾನು ಇಟೋನ್ ಮಾತಾಡ್ತೀನಿ, ನೀನೇನೂ ಮಾತಾಡಕ್ಕಿಲ್ಲ, ಹಂಗೆ ಹಿಂಗೆ ಅಂತಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ಒಸಿ ಜಾಸ್ತಿ ಮಾತಾಡಿದೆ ಪಾಠ. ಹೋಗ್ ಮಾವ, ನೀನು ಒಳ್ಳೆ ಮೂಡೆಲ್ಲ ಹಾಳು ಮಾಡ್ತೀಯ. ಆದ್ರೆ ನಂಗೊಂದು ಡೌಟು, ನೀನ್ ಹೋಗಿ ಸಿನಿಮಾ ಹೀರೋ ತರ ಹಂಗೆಲ್ಲ ಡೈಲಾಗ್ ಎಲ್ಲ ಹೊಡೆದ್ ಬಂದಿದ್ಯಲ್ಲ, ಅಕಸ್ಮಾತ್ ಹಂಗೆಲ್ಲ ಆಗೋದೇನ್ ಬೇಡ. ಆದ್ರೂ ಹೇಳ್ತೀನಿ, ನಿಜವಾಗ್ಲೂ ಸೀನಾ ಮತ್ತೆ ಪಿಂಕಿ ಮದ್ವೆ ಹಾಕೋಗ್ಬಿಟ್ರೆ ಆಮೇಲೆ ನಮ್ ರಶ್ಮಿ ಗತಿಗೇನ್ ಮಾವ? ಇದ ನಿನ್ ಭಯ? ಮತ್ ಭಯ ಇರಲ್ವಾ? ನಿನ್ ಭಯ, ನಿನ್ ಅನುಮಾನ ಎಲ್ಲಾನು ಸರಿಯಾಗಿ ಐತೆ ಬರೋ. ಆದ್ರೆ ನಾನ್ ಯಾಕೆ ಇಟೊಂದು ತಣ್ಣಗಿವ್ನಿ ಅಂತ ನಿಂಗೆ ಗೊತ್ತಾಯ್ತಾ? ಹೇಳ್ತೀನಿ ಕೇಳು. ಪಾರು ಸುಮಾರು 1-1.5 ವರ್ಷದ ಹಿಂದೆ ಅನ್ಕತೀನಿ, ನಮ್ಮ ರತ್ನವಂಗ್ ಮದುವೆ ಮಾಡಬೇಕು ಅಂತ ನಾನು ಜೋಯ್ ಸರ್ನ ಮನೆಗೆ ಕರೆಸಿದ್ದೆ. ರತ್ನವಂಗ್ ಯಾವಾಗ ಮದುವೆ ಆಯ್ತದೆ ಅಂತ ಕೇಳೋಕೆ ಜಾತಕನೂ ಕೊಟ್ಟಿದ್ದೆ. ಜೋಯ್ ಸರ್ ಏನ್ ಮಾಡಿದ್ರು, ನಮ್ಮ ರತ್ನವನ್ ಜಾತಕದ ಜೊತೆಗೆ ನನ್ನ ಎಲ್ಲಾ ತಂಗಿರ ಜಾತಕನ ಕುತ್ಕೊಂಡು ನೋಡ್ಬಿಟ್ಟು ಏನಂದ್ರು ಗೊತ್ತಾ? ಮೊದಲನೇ ಮದುವೆ ನಮ್ಮ ರತ್ನವಂಗ ಹಾಕಿಲ್ಲ, ರಶ್ಮಿಗೆ ಆಯ್ತದೆ ಅಂದ್ರು. ನನಗೆ ದಿಗ್ಲತ್ತೋಯ್ತು. ಅಲ್ಲ ಜೋಯಿಸ್ರೆ, ಮನೇಲಿ ಮೊದಲನೇ ಹಿಡ್ಕೊಂಡು 2ನೇ ಒಳಗೆ ಹೆಂಗ್ ಮದುವೆ ಆಯ್ತದೆ ಅಂತ. ಅವಾಗ ಜೋಯಿಸ್ರೆ ಏನಂದ್ರು ಗೊತ್ತಾ ಪಾರು? ಏನಂದ್ರು? ಶಿವ, ನಿನ್ ತಂಗಿ ರಶ್ಮಿ ಜಾತಕ ಬೋಸ್ ಅಂದಾಗೈತೆ, ಅವಳಿಗೆ ಮದುವೆ ಆದ್ಮ್ಯಾಕೆ ಬೋ ಕಷ್ಟ ಅನ್ನೋದು ಬರ್ತದೆ, ಆದ್ರೆ ಅದು ಮಂಜಿನಂಗೆ ಕರಗೋಯ್ತದೆ ಅಂತ ಹೇಳ್ತಿದ್ರು. ಇನ್ನೊಂದು ವಿಷಯನೂ ಹೇಳುದು, ನಿನ್ ತಂಗಿ ರಶ್ಮಿಗೆ ಸಿಗೋ ಗಂಡ ರಶ್ಮಿಗಂತಾನೆ ದೇವ್ರು ಕಳ್ಸಿರ್ತಾನೆ ಅಂತ. ಒಂದ್ಕಿತ ಆ ಗಂಡು ನಮ್ ಗುಂಡು ಕೈ ಹಿಡ್ದ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಅದು ಏನೇ ಆಗ್ಲಿ ಅವ್ರ ಜೋಡಿನ ಯಾರು ಬ್ಯಾರೆ ಮಾಡಕ್ ಹಾಕಿಲ್ಲ, ಅದು ಮುರಿದು ಹೋಗಿಲ್ಲ ಅಂತ ಹೇಳಿದ್ರು. ಪಾರು ಇದನ್ನೆಲ್ಲ ಕೇಳ್ತಿದ್ರೆ ನೀನೇ ಯೋಚನೆ ಮಾಡು, ಇದೆಲ್ಲ ಆ ನಮ್ಮವ್ವ ಮಾಕಳವನ್ 7 ಬೀಳಿನ ಆಟ ಅಲ್ವಾ?